ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಜೆಟ್ಟಲ್ಲಿ ನೀರಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಹಸುಗಳಿಗೆ ಸ್ವಲ್ಪ ಮೇವೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಮೇವನ್ನ ಚೆಲ್ಬಿಟ್ಟು ಜೋಳನ ಚೆಲ್ಬಿಟ್ಟು ಅದಕ್ಕೆ ಜೆಟ್ಟಲ್ಲಿ ನೀರನ್ನ ಹಾಯಿಸೋದಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಇವತ್ತು ನಾವು ಏನು ಚೆಕ್ ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ ಸ್ವಲ್ಪ ಪೈಪ್ಗಳೆಲ್ಲ ತುಂಬ ವೇಸ್ಟ್ ಆಗಿಬಿಟ್ಟಿತ್ತು. ಅಂದರೆ ಮಧ್ಯೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟು ತುಂಬ ಪೈಪ್ಗಳೆಲ್ಲ ವೇಸ್ಟ್ ಆಗಿತ್ತು. ಅದನ್ನು ಸ್ವಲ್ಪ ಈ ಥರ ಎಲ್ಲ ಮಾಡಿಬಿಟ್ಟು ಸ್ಕ್ರೂ ಹಾಕಿಬಿಟ್ಟು ಅದನ್ನು ಟೈಟ್ ಮಾಡಿ ಚೆಕ್ ಮಾಡ್ತಿದ್ರು. ಅಂದರೆ ಜೆಟ್ಟಿಗೆ ಅಂದರೆ ಜೆಟ್ಟಿಗೆ ಇಟ್ಟರೆ ನೀರು ಎಷ್ಟು ಪ್ರೆಷರಾಗಿ ಹೊಡಿತಾ ಇರುತ್ತೆ, ಎಷ್ಟು ಫೋರ್ಸ್ ಇರುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ ನೀರಿಂದು. ಆ ಪ್ರೆಷರಲ್ಲಿ ಒಂದು ಚಿಕ್ಕ ಹೋಲಾಗಿದ್ರೂ ಸಹ ನೀರು ಅಲ್ಲೇ ತುಂಬ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಏನು ನಾವು ಪೈಪ್ನ ಹೊಸದಾಗಿ ಮಾಡಿದ್ದೀವಿ, ಏನು ಡ್ಯಾಮೇಜ್ ಪೈಪ್ ಇದೆ ಅಥವಾ ವೇಸ್ಟ್ ಪೈಪ್ ಏನು ಬಿಸಾಕ್ತೀವಲ್ವ, ಆ ಪೈಪಿಂದ ಈ ಥರ ಮಾಡ್ಕೊಬಿಟ್ಟು ಸ್ಕ್ರೂನ ಹಾಕಿ ಅದು ಲೀಕ್ ಆಗುತ್ತಾ ಅಂತ ಹೇಳಿಬಿಟ್ಟು ಜೆಟ್ಟಿಟ್ಟು ಒಂದು ಸಲ ಚೆಕ್ ಮಾಡ್ತಾಯಿದ್ರು. ಒಂದು ಹನಿನೂ ಸಹ ನೀರು ಲೀಕ್ ಆಗ್ತಾಯಿಲ್ಲ. ನೀವೇ ನೋಡ್ತಿರ್ಬೋದು ಅದು ಪ್ರೆಷರ್ ಎಷ್ಟಿರುತ್ತೆ ಅಂದರೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಏನಿದು ಲಾಕ್ ಇದೆ ಅಲ್ಲೇ ಸ್ವಲ್ಪ ನೀರು ಲೀಕ್ ಆಗ್ತಾಯಿದೆ. ಅದೊಂದು ಸ್ವಲ್ಪ ಲಾಕು ನೀಟಾಗಿ ಕುತ್ತಿಲ್ಲ, ಹಾಗಾಗಿ ಸ್ವಲ್ಪ ನೀರಲ್ಲಿ ಲೀಕ್ ಆಗ್ತಾಯಿದೆ. ಬಟ್ ಅಲ್ಲಿ ಏನು ಹೊಸದಾಗಿ ಇವಾಗ ಮಾಡಿದ್ದಾರೆ ಅಲ್ಲಿ ಒಂದು ಹನಿನೂ ಸಹ ನೀರು ಲೀಕ್ ಆಗ್ತಾಯಿಲ್ಲ. ಅಷ್ಟು ಚೆನ್ನಾಗಿ ಅದು ಕುತ್ಕೊಂಡಿದೆ. ಅಂದರೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಪೈಪ್ ಏನಾದರೂ ವೇಸ್ಟ್ ಇದೆ, ಅದನ್ನೇನೋ ಯೂಸೇ ಆಗ್ತಾಯಿಲ್ಲ ಅನ್ನೋದನ್ನು ಈ ಥರ ಮಾಡ್ಕೋಬೋದು. ಅದಕ್ಕೆ ಅವರು ಯಾವ ಥರ ಮಾಡ್ಕೊಂಡ್ರಂದರೆ ಪೈಪ್ ಏನಾದರೂ ಡ್ಯಾಮೇಜ್ ಆಗಿರುತ್ತಲ್ವ ಅಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟು ಈ ಥರ ಫುಲ್ ಸಾಫ್ಟ್ ಆಗೋವರೆಗೂ ಪೈಪ್ನ ಬೆಂಕಿಯಲ್ಲಿ ಬಿಸಿ ಮಾಡ್ಕೊಬಿಟ್ಟು ಕಾವಲ್ಲಿ ಅದರೊಳಗಡೆ ಇನ್ನೊಂದು ಪೈಪ್ನ ಇನ್ನೇನು ಸ್ಮೂತ್ ಇರುತ್ತೆ ಸಾಫ್ಟಾಗಿ, ಅದನ್ನು ಒಳಗಡೆ ತೂರಿಸ್ಬಿಟ್ಟು ಒಂದು ಅರ್ಧ ಅಡಿಗಿಂತನೂ ಸ್ವಲ್ಪ ಕಡಿಮೆ ಅದರೊಳಗಡೆ ಹೋದರೆ ಸಾಕಾಗ್ಬಿಡುತ್ತೆ. ಅದು ಹೋಗಿ ಬಿಸಿ ಇದ್ದಾಗ ನೀಟಾಗಿ ಹೋಗಿ ಅಂಟ್ಕೊಂಡು ಕುತ್ಕೊಬಿಡುತ್ತೆ. ಅದು ನಾವೇ ಫೋರ್ಸ್ಫುಲ್ಲಿ ತೆಗಿಬೇಕು ಅಂದ್ರೂ ತೆಗಿಯೋಕ್ಕಾಗಲ್ಲ. ಬಟ್ ಗಮ್ಮೆಲ್ಲ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಅದ್ರ ಪ್ರೆಷರಲ್ಲಿ ಕಿತ್ಕೊಬಿಡುತ್ತೆ ಅಂತ ಹೇಳಿ ಈ ಥರ ಸ್ಕ್ರೂನ ಹಾಕ್ತಾಯಿದ್ದಾರೆ. ಒಟ್ಟು 3 ಸ್ಕ್ರೂನ ಹಾಕ್ತಾಯಿದ್ದಾರೆ. ಸುತ್ತ 3 ಸ್ಕ್ರೂನ ಹಾಕಿಬಿಟ್ರೆ ಅದು ಸ್ವಲ್ಪ ಏನು ಬಿಸಿ ಇದ್ದಾಗಲೇ ಸ್ಕ್ರೂನ ಹಾಕಿದ್ರೆ ಅದು ತಣ್ಣಗಾದ್ಮೇಲೆ ನೀಟಾಗಿ ಫುಲ್ ಲಾಕ್ ಆಗಿಬಿಡುತ್ತೆ. ಅಂದರೆ ನಾವೇ ಮತ್ತೆ ಟ್ರೈ ಮಾಡಿದ್ರೂ ಅದನ್ನ ತೆಗಿಯೋದಕ್ಕಾಗಲ್ಲ, ಅಷ್ಟು ನೀಟಾಗಿ ಹೋಗಿ ಕುತ್ಕೊಳ್ಳುತ್ತೆ. ನೀವೇ ನೋಡಿರ್ಬೋದು. ಈ ಥರ ಎಲ್ಲ ಮಾಡಿದ್ಮೇಲೆ ಜೆಟ್ಟಿಗಿಟ್ಟಾಗ ನೀರೆಷ್ಟು ಪ್ರೆಷರಲ್ಲಿ ಹೊಡಿತಾ ಇರುತ್ತಲ್ವ, ಆದ್ರೂ ಅದು ಕಿತ್ಕೊಳ್ಳಲಿಲ್ಲ, ಯಾವುದೇ ಥರ ಲೀಕ್ ಆಗಲಿಲ್ಲ. ನಾವು ತುಂಬ ಪೈಪ್ಗಳು ಡ್ಯಾಮೇಜ್ ಆಗಿಬಿಟ್ಟಿದ್ದು, ಇನ್ನೇನು ಅದೆಲ್ಲ ಬಿಸಾಕ್ಬಿಟ್ಟು ಹೊಸ ಪೈಪ್ನೇ ತರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಥರ ಇವರು ಮಾಡ್ಕೊಂಡಿದ್ರಿಂದ ತುಂಬ ಪೈಪ್ಗಳು ಯೂಸ್ ಆಗ್ತಾಯಿದೆ. ನಮಗೆ ಹೊಸ ಪೈಪ್ಗಳ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಇವನ್ನೇ ತುಂಬ ಪೈಪ್ಗಳು ವೇಸ್ಟಾಗಿ ಯೂಸೇ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಡೆಯೂ ಲೀಕ್ ಆಗ್ತಾಯಿತ್ತು. ಮತ್ತು ಅದೇನು ಲಾಕ್ ಇರುತ್ತೆ ಅದು ಹೋಗಿರ್ತಿತ್ತು. ಇನ್ನು ಕೆಲವೊಂದು ಕಡೆ ಮುಂದೆ ಏನು ಲಾಕ್ ಮಾಡ್ತೀವಲ್ವ ಅದು ಹೋಗಿರ್ತಾಯಿತ್ತು. ಹಾಗಾಗಿ ಇವಾಗ ಆ ಥರ ಏನು ಪ್ರಾಬ್ಲಮ್ ಆಗಿದೆ ಅವೆರಡು ಪೈಪ್ನ ನೀಟಾಗಿ ತೊಗೊಂಡ್ಬಿಟ್ಟು 2 ಪೈಪ್ನ ಜಾಯಿಂಟ್ ಮಾಡ್ತಾಯಿದ್ದಾರೆ. ಅಥವಾ ಒಂದು ಪೈಪಲ್ಲೇ ಏನಾದರೂ ಡ್ಯಾಮೇಜ್ ಇದ್ದರೆ ಅದೇ ಪೈಪ್ನ ಈ ಥರ ಜಾಯಿಂಟ್ ಮಾಡ್ಬೋದು. ಇಲ್ಲ ಒಂದು ಪೈಪಲ್ಲಿ ಲಾಕ್ ಇಲ್ಲ ಅಥವಾ ಹುಕ್ ಇಲ್ಲ, ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ 2 ಪೈಪ್ನ ಜಾಯಿಂಟ್ ಮಾಡ್ಬೋದು. ಇವು ಜಾಸ್ತಿ 2 ಪೈಪ್ನೇ ಜಾಯಿಂಟ್ ಮಾಡಿದ್ದು. ಏನಕ್ಕೆ ಅಂದರೆ ನಮ್ಮದು ಒಂದೊಂದು ಪೈಪಲ್ಲಿ ಲಾಕ್ ಸರಿ ಇರ್ತಾ ಇರಲಿಲ್ಲ, ಒಂದೊಂದು ಪೈಪಲ್ಲಿ ಅದು ಹುಕ್ ಹಾಕೋದು ಅದು ಮುರಿದೋಗಿರ್ತಾಯಿತ್ತು. ಹಾಗಾಗಿ 2 ಪೈಪನ್ನ ನೀಟಾಗಿ ಜಾಯಿಂಟ್ ಮಾಡಿದ್ರು. ಇಲ್ಲೂ ಅಷ್ಟೇ ಸ್ವಲ್ಪ ಪೈಪ್ ಅದು ಡ್ಯಾಮೇಜ್ ಇತ್ತು, ಒಡೆದೋಗ್ಬಿಟ್ಟಿತ್ತು. ಫುಲ್ಲು ಜೆಟ್ಟಿ ಜೋಡಿಸ್ಬಿಟ್ರೆ ಅಂತೂ ಫುಲ್ ನೀರೆಲ್ಲ ಅಲ್ಲೇ ಲೀಕ್ ಆಗ್ತಾಯಿತ್ತು. ಓಪನ್ ಆಗಿಬಿಟ್ರೆ ಅಷ್ಟೊಂದು ನೀರು ಲೀಕ್ ಆಗೋಲ್ಲ. ಬಟ್ ಜೆಟ್ಟಿಗೆ ಏನಾದರೂ ಜೋಡಿಸ್ಬಿಟ್ರೆ ಒಂದು ಚಿಕ್ಕ ಹೋಲಾಗಿದ್ರೂ ಸಹ ನೀರು ಅಲ್ಲೇ ಹೋಗ್ಬಿಡುತ್ತೆ. ಇನ್ನು ಇಷ್ಟು ದೊಡ್ಡದು ಈ ಪೈಪ್ ಫುಲ್ ವೇಸ್ಟ್ ಅಂತಲೇ ನಾವು ಅಂದ್ಕೊಂಡಿದ್ವಿ. ಬಟ್ ಈ ಥರ ಮಾಡಿದ್ಮೇಲೆ ಆ ಪೈಪು ನಿಜವಾಗ್ಲೂ ಸ್ವಲ್ಪನೂ ವೇಸ್ಟೇ ಆಗೋಲ್ಲ. ಇನ್ನು ಈ ಥರ ನೋಡ್ತಾ ಇರ್ಬೋದು, ಈ ಲಾಕಲ್ಲೇ ಸ್ವಲ್ಪ ನೀರು ಲೀಕ್ ಆಗ್ತಾಯಿದೆ. ಇನ್ನು ಈ ಕಡೆ ಸ್ವಲ್ಪ ಲಾನಿಗೆಲ್ಲ ನೀರು ಬಿಟ್ಟಿದ್ರು. ಈ ಥರ ಲಾಕ್ ಇದೆ, ಬಟ್ ಅದು ಚೆನ್ನಾಗಿತ್ತು ಪೈಪು. ಆದರೆ ಅದು ಮಧ್ಯೆ ಏನೋ ಕಟ್ಟಾಗಿತ್ತು ಅಂತ ಹೇಳಿಬಿಟ್ಟು ಈ ಥರ ಲಾಕ್ ಏನಾದರೂ ಜೋಡಿಸ್ಬಿಟ್ಟು ಸ್ಕ್ರೂನ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಹನಿನೂ ಸಹ ನೀರು ವೇಸ್ಟ್ ಆಗ್ತಾಯಿಲ್ಲ. ಯಾರ್ದಾದ್ರೂ ಪೈಪು ಈ ಥರ ಏನಾದರೂ ಲೀಕಾಗಿ ವೇಸ್ಟಾಗಿ ಹೋಗ್ತಾಯಿದ್ರೆ ಯಾರು ಹೊಸ ಪೈಪ್ಗೆ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಯೂಸ್ ಮಾಡ್ಕೊಳ್ಳಿ. ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಅದು ವರ್ಕ್ ಆಗಿದೆ ಕೂಡ, ಲೀಕ್ ಆಗ್ತಾಯಿಲ್ಲ. ಮೋಸ್ಟ್ಲಿ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದಾರೆ.
ಹೀಗೆ ಪೈಪ್ನ ಮತ್ತೆ ರೀಯೂಸ್ ಮಾಡ್ಕೊಳ್ಳೋದ್ರಿಂದ ಮತ್ತು ಹೊಸ ಪೈಪ್ಗಳಿಗೆ ಏನು ಇನ್ವೆಸ್ಟ್ ಮಾಡ್ತೀವಲ್ವ ಅದು ಸಹ ಮಿಕ್ಕುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ಇದು ಇಷ್ಟ ಆಯಿತು ಐಡಿಯಾ, ಎಲ್ಲರೂ ಸಹ ಯಾರಿಗಾರು ಪೈಪ್ ವೇಸ್ಟ್ ಆಗಿದ್ದರೆ ಯೂಸ್ ಮಾಡ್ಕೋಬೋದು.